ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಮುದ್ದು ಸೊಸೆ ಎಪಿಸೋಡ್ನಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವೇ ಫಸ್ಟ್ ನೋಡ್ಬೋದು. ಈ ಒಂದು ಎಪಿಸೋಡ್ನಲ್ಲಿ ಈಶ್ವರಿ ಮತ್ತು ಸುಭಾಷ್ಗೆ ಹುಳಗಳಲ್ಲಿ ಕಚ್ಚಿಸ್ಬಿಟ್ಟು ಸಾಧುಗಳು ಹೇಳ್ತಾ ಇದ್ದಾರೆ, ನೋಡಿ ನೀವು ಸತ್ಯ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಮೈಗೆಲ್ಲ ವಿಷ ಏರ್ಬಿಡುತ್ತೆ. ನನಗೇನು ಗೊತ್ತಿಲ್ಲಪ್ಪ, ಈ ಹುಳಗಳು ರಾಕ್ಷಸ ಹುಳಗಳು ಕಚ್ಚಿದೆ, ನೀವು ಸತ್ಯ ಒಪ್ಕೊಂಡಿಲ್ಲ ಅಂದರೆ ಮೈಗೆಲ್ಲ ನಿಮಗೆ ವಿಷ ಏರ್ಬಿಡುತ್ತೆ, ನಿಮಗೆ ಮದ್ದು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದಳು, ಅಯ್ಯೋ ಪ್ಲೀಸ್ ಹಂಗೆ ಅನ್ಬೇಡಿ ಸಾಧುಗಳೇ, ನಾವೇನು ಸುಳ್ಳು ಹೇಳ್ತಾ ಇಲ್ಲ, ನಮ್ಮನ್ನು ಕಾಪಾಡಿ, ವಿಷ ಮೈಗೆ ಏರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕೋ ತುಂಬಾ ಮೈಯೆಲ್ಲ ಒಂಥರ ಆಗ್ತಾಯಿದೆ, ಬೇಗ ನಮ್ಮನ್ನು ಉಳಿಸ್ಕೊಳ್ಳಿ ಪ್ಲೀಸ್ ಭದ್ರಾ ಬಾವಾ, ನಮ್ಮನ್ನು ಉಳಿಸ್ಕೊಳ್ಳಿ ಬಾವಾ ಅಂತ ಶಿವರಾಮೇಗೌಡ್ರನ್ನೆಲ್ಲ ಬೇಡ್ಕೊತಿರ್ತಾಳೆ. ಆಗ ಸಾಧುಗಳಿದ್ದವರು, ಇಲ್ಲ ಅಮ್ಮ, ನೀವು ಸತ್ಯ ಒಪ್ಕೊಂಡ್ರೆ ಅದು ಮದ್ದಿದೆ, ಮದ್ದನ್ನು ಬೇಕಾದರೆ ಕೊಟ್ಟರೆ ನೀವು ಬೇಗ ಚೇತರಿಸ್ಕೊಳ್ತೀರ, ಇಲ್ಲಾಂದರೆ ಮೈ ತುಂಬ ವಿಷ ಏರ್ಬಿಟ್ಟು ನೀವು ಸತ್ತೋಗ್ತೀರ, 2 ನಿಮಿಷ ನಿಮಗೆ ಕಾಲಾವಕಾಶ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದವಳು, ಅಯ್ಯೋ ಏನು ಮಾಡೋದು, ನನಗೆ ಆಗ್ತಾಯಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡಲಿ, ನಮ್ಮ ಜೀವ ಉಳಿಸಿ ಪ್ಲೀಸ್, ಸುಭಾಷ ಸತ್ಯ ಹೇಳ್ಬಿಡು ಸುಭಾಷ, ನಾವು ಬದುಕಿದ್ರೆ ಏನಾದ್ರೂ ಬೇಕಾದರೆ ಸಾಧನೆ ಮಾಡ್ಬೋದು, ನಾವೇ ಸತ್ತೋದ್ರೆ ಏನು ಮಾಡೋದು, ಸತ್ಯ ಹೇಳ್ಬಿಡ್ಲಾ ಅಂತ ಹೇಳ್ತಾರೆ. ಆಗ ಸುಭಾಷ ಇದನ್ನು, ಅವ್ವ ನೀನು ಸುಮ್ಮನಿರವ, ನಾವೇನು ಸುಳ್ಳು ಹೇಳಿದ್ದೀವಿ, ನಾವು ಹೇಳಿರೋದೆಲ್ಲ ಕರೆಕ್ಟ್ ಸತ್ಯನೇ, ಸುಮ್ಮನಿರವ ಅಂತ ಅವ್ನು ಮತ್ತೆ ಹೇಳ್ತಾನೆ. ಆಗ ಅವಳು ಈಶ್ವರಿ ಇದ್ದಳು, ಇಲ್ಲ ಸುಭಾಷ, ನನ್ನ ಮೈಯೆಲ್ಲ ವಿಷ ಏರ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ, ನಾನು ಬದುಕಲ್ಲ, ನಾನು ಸತ್ಯ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಸತ್ಯನೂ ಅವಳು ಹೇಳ್ಬಿಡ್ತಾಳೆ. ಅವಳು ಸುಭಾಷ್ ವಿದ್ಯೆನ ಹತ್ರ ಕಿತ್ಕೊಂಡ್ಬಂದಿರೋದು ಔಷಧಿದು ಅದನ್ನೆಲ್ಲ ಸತ್ಯ ಹೇಳಿಬಿಡ್ತಾರೆ. ಅದಾದ ನಂತರ ಶಿವರಾಮೇಗೌಡರಿದ್ದವರು, ನಿಮ್ಮದು ಒಂದು ಜನ್ಮನ ನಾಚಿಕೆ ಆಗಲ್ವ ನಿಮಗೆ, ಯಾರೋ ಮಾಡಿರೋದನ್ನ ನಾವು ಮಾಡಿರೋದು ಅಂತ ಹೇಳೋದಕ್ಕೆ ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳ್ತಾರೆ. ಆಗ ಆದರೂ ಕೂಡ ಈಶ್ವರಿದಳು, ಪ್ಲೀಸ್ ಬಾವ, ನಮ್ಗೆ ಈಗಾದರೂ ಮದ್ದನ್ನು ಕೊಡಿಸಿ, ನಮ್ಮ ಬಾಡಿ ವಿಷ ಏರ್ತಾ ಇದೆ, ಪ್ಲೀಸ್ ಬೇಗ ಮದ್ದು ಕೊಡಿಸಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದವರು, ಲೋ ಭದ್ರಾ, ನೀನು ಎಷ್ಟೋ ಜೀವಗಳನ್ನ ಉಳಿಸಿರೋ ಅಂಥವನು, ಅಂಥದ್ರಲ್ಲಿ ಇವ್ರ ಜೀವ ಯಾಕಲ ತೆಗ್ದು, ಅದ್ಯಾವುದೋ ಮದ್ದೈತೆ ಅಂದೆಲ್ಲ ಕೊಡಿಸ್ಬಿಡು, ಬೇಗ ಚೇತರಿಸ್ಕೊಳ್ಳಿ ವಿಷ ಮೈಗೇರಕ್ಕೆ ಮುಂಚೆ ಅಂತ ಹೇಳ್ತಾರೆ. ಆಗ ಭದ್ರಾ ಇದ್ದವನು, ಅಪ್ಪ ಇಂಥವ್ರು ಉಳಿಸ್ಕೊಬಾರ್ದು, ಇವರು ಸಾಯತ್ರನೇ ಒಳ್ಳೆಯದು, ನಾವೇನು ಅವ್ರಿಗೆ ಮದ್ದೇನು ಕೊಟ್ಟಿಲ್ಲ ಅಪ್ಪ, ಯಾವ ಹುಳನೂ ಕಚ್ಚಿಲ್ಲ ಅವ್ರಿಗೆ, ರಾಕ್ಷಸ ಹುಳ ಏನು ಕಚ್ಚಿಲ್ಲ, ಅಲ್ಲಿ ಕಚ್ಚಿರೋದು ಒಂದು ಜೀರುಂಡೆ, ಅದೇ ಥರ ಇರೋವಂಥ ಒಂದು ಜೀರುಂಡೆ ಹುಳ ಅಷ್ಟೇ, ಆ ಕಚ್ಚಿರೋ ನೆವೆಗೆ ಹಂಗೆ ಆಗ್ತಾಯಿದೆ ಅವ್ರಿಗೆ ಅಷ್ಟೇ, ಅದರಲ್ಲಿ ಯಾವ ವಿಷಯನೂ ಇರಲ್ಲ, ಏನೂ ಇರಲ್ಲ, ನಾವು ಸುಳ್ಳಿಂದನೇ ತೆಗಿಬೇಕು ಅಂತ ಹೇಳಿ ನಾವು ಸುಳ್ಳು ಹೇಳಿ ಈ ಥರ ನಾಟಕ ಆಡಿದ್ದು ಅಂತ ಹೇಳ್ತಾರೆ. ಆಗ ಸಾಧುಗಳು ಕೂಡ, ಹೌದು ಗೌಡ್ರೆ, ಅವ್ರಿಗೆ ಯಾವ ಹುಳನೂ ಕಚ್ಚಿಲ್ಲ, ಅವ್ರು ಕಚ್ಚಿರೋದು ಬರೀ ಜೀರುಂಡೆ, ಅದು ವಿಷ ಬರಲ್ಲ ಅದರಲ್ಲಿ, ಅವರು ಸುಳ್ಳು ಹೇಳಿದ್ರಲ್ಲ ಅದನ್ನು ಸತ್ಯ ಹೊರ್ತರಬೇಕು ಅಂತ ಹೇಳಿ ನಾವು ಈ ಥರ ನಾಟಕ ಮಾಡಿದ್ದಷ್ಟೇ ಅಂತ ಹೇಳ್ತಾರೆ. ಆಗ ಈಶ್ವರಿಗೆ ಶಾಕ್ ಆಗುತ್ತೆ, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಮಗೆ ವಿಷ ಏರ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸಾಧುಗಳು, ಯಾವ ವಿಷಯನೂ ಏರ್ತಾ ಇಲ್ಲ ಕಣಮ್ಮ, ನಿನ್ಗೆ ಆ ಭಯದಲ್ಲಿ ಹೆಂಗೆ ಅನ್ನಿಸ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಶಿವರಾಮೇಗೌಡರು ಮತ್ತೆ ಉಗಿತಾ ಇದ್ದಾರೆ ಅವರಿಬ್ರಿಗೂ, ನಾಚಿಕೆ ಆಗಲ್ವ ನಿಮಗೆ ಇಂಥ ಸುಳ್ಳು ಹೇಳೋದಕ್ಕೆ ಅಂತ ಹೇಳಿ, ನೀವು ಮನುಷ್ಯರ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ. ಆಗ ಗೋವಿಂದೇಗೌಡರು ಸುಭಾಷ್ಗೆ ಇಟ್ಕೊಂಡು ಚೆನ್ನಾಗಿ ಹೊಡಿತಿರ್ತಾರೆ, ನೀನು ಮನುಷ್ಯನಿಲ್ಲ ನೀನು, ಅಂಥ ಬಸ್ರಿ ಹೆಂಗ್ಸ್ಗೆ ಹೊಡೆದು ತಲೆ ಮೇಲೆ ನೀನು ಮದ್ಕಿತ್ಕೊಂಡ್ಬಂದಿದೆಯಲ್ಲ, ನಿನಗೆ ಮನುಷ್ಯತ್ವ ಇಲ್ಲ ಅಂತ ಹೇಳಿ ಚೆನ್ನಾಗಿ ಬೈತಿರ್ತಾರೆ, ಹೊಡಿತಿರ್ತಾರೆ. ಆಗ ಈಶ್ವರಿ, ಅವ್ನಿಗೆ ಹೊಡಿಬೇಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಗೋವಿಂದೇಗೌಡರು ಎತ್ತು ಒಂದು ಅವಳ ಕೆನ್ನೆಗೆ ಒಂದು ಬಾರಿಸ್ತಾರೆ. ಅದನ್ನು ನೋಡಿದಂಥ ವಿನಂತಿ ಮತ್ತು ಸಾವಿತ್ರಿ, ಏನವ್ವ ಹಿಂಗೆ ಹೊಡಿತಾ ಇದೆ ಮಾವ, ಹಿಂಗೆ ಹೊಡಿತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದವಳು, ಹೊಡಿಲಿ ಸುಮ್ಮನೀರು, ಹೆಂಗಾದರೂ ಮಾಡ್ಕೊಂಡು ಹೋಗಲಿ, ಒಟ್ಟಲ್ಲಿ ಆ 1 ಕೋಟಿ ಚೆಕ್ ಮಾತ್ರ ಅವ್ರಿಗೆ ಸಿಗಬಾರ್ದು ಅಂತ ಹೇಳ್ತಿರ್ತಾರೆ. ಆಗ ಶಿವರಾಮೇಗೌಡರಿದ್ದವರು, ನಿಮಗೆ 1 ಕೋಟಿ ಬೇರೆ ಕೊಡಬೇಕು ನಿಮಗೆ, ಅಂತ ಹೇಳಿ ಚೆಕ್ನ ಅರ್ಧಾಕಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿದ್ದವರು, ಅಜ್ಜಮ್ಮ ಇದ್ದವರು, ಲೋ ಮಗ ಶಿವರಾಮ, ಒಂದು ಮಾತು ಹೇಳ್ತೀನಿ, ಆ ಚೆಕ್ ಯಾಕೆ ಅರ್ಧಾಕ್ತಾ ಇದೆಯಾ, ನೀನು ಅವರು ನಿನ್ನ ಜೀವ ಉಳಿಸಿದ್ದಾರೆ, ಮನೆಯವ್ರ ಜೀವ ಉಳಿಸಿದ್ದಾರೆ ಮತ್ತೊಂದು ಅಂತ ಹೇಳಿ ತಾನೇ 1 ಕೋಟಿ ಕೊಡೋಕೆ ಹೋಗಿದ್ದು, ಇವಾಗ ಸತ್ಯವಾಗ್ಲೂ ಉಳಿಸಿರೋದು ವಿದ್ಯಾ ತಾನೇ, ಆ ದುಡ್ಡು ವಿದ್ಯನ್ಗೆ ಸೇರ್ಬೋದಲ್ವಾ ಅಂತ ಹೇಳ್ತಾರೆ. ಆವಾಗ ಶಿವರಾಮೇಗೌಡರು ಸರಿ ಅಂತ ಹೇಳಿ ವಿದ್ಯನ್ಗೆ ಚೆಕ್ ಕೊಡೋದಕ್ಕೆ ಹೋಗ್ತಾರೆ. ಚೆಕ್ ಕೊಡ್ತಾರೆ. ವಿದ್ಯಾ ಇದ್ದವಳು, ನೋಡಿ ಮಾವಯ್ಯ, ನನಗೆ ಈ ದುಡ್ಡೆಲ್ಲ ಇಂಪಾರ್ಟೆಂಟು, ನನಗೆ ಬೆಲೆ ಕಟ್ಟೋಕ್ಕಾಗದೆ ಹೋಗಿರೋದು ನಿಮ್ಮ ಜೀವ ಉಳಿತಲ್ಲ, ನನಗೆ ಅದೇ ದೊಡ್ಡ ಖುಷಿ, ಈ ಚೆಕ್ಕಲ್ಲಿ ನನಗೆ 1 ರೂಪಾಯಿನೂ ಬೇಡ, ಈ ಚೆಕ್ನ ನಾನು ಅಮ್ಮಮ್ಮನ ಹೆಸ್ರಿಗೆ ಬರೆದಾಕಿ ಅಮ್ಮಮ್ಮನ ಹೆಸ್ರಿಗೆ ದುಡ್ಡು ಕ್ರೆಡಿಟ್ ಆಗೋ ಥರ ಮಾಡ್ತೀನಿ, ಅಮ್ಮಮ್ಮ ದುಡ್ಡನ್ನ ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ, ನಾನು ಇದನ್ನೆಲ್ಲ ಅಮ್ಮಮ್ಮನ ಹೆಸ್ರಿಗೇ ಬರಿತೀನಿ ಅಂತ ಹೇಳ್ತಾಳೆ.
ಅದನ್ನು ಕೇಳಿಸ್ಕೊಂಡಂತ ಭಗೀರಥಿಯವರು ನೋಡ್ರೆ ಇದು ಕಂಡ್ರೆ ಇದು ತಾಯ್ತನ ಹೆಣ್ತನ ಅಂತಂದರೆ ನೋಡು ಈಶ್ವರಿ, ನೀನು ಗುಣದಲ್ಲಿ ವಿದ್ಯಾ ಆಕಾಶ ಆದರೆ ನೀನು ಪಾತಾಳ ಕಣೆ. ಇದು ಮನೆ ಸೊಸೆಗೆ ಬೇಕಾಗಿರೋ ಅಂಥ ಒಂದು ಸಂಪ್ರದಾಯ. ದುಡ್ಡು ಆಸೆ ಅನ್ನೋದಲ್ಲ, ಆಸೆ ಇರಬೇಕು ಎಲ್ಲದರಲ್ಲೂ ಅಲ್ಲ, ಯಾವುದ್ರಲ್ಲಿರಬೇಕು ಆಸೆ. ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ಕುಟುಂಬ ಸಂತೋಷವಾಗಿರಬೇಕು, ನಾವೆಲ್ಲ ನಗ್ನಗ್ತಾ ಇರಬೇಕು ಅನ್ನೋ ಆಸೆ ಇದ್ದರೆ ಎಲ್ಲ ಮನೆಗಳು ಕೂಡ ಖುಷಿಯಾಗಿರ್ತವೆ. ನಿಮ್ಮ ಥರ ದುಡ್ಡು ಅಂದ್ಕೊಂಡಿದ್ರೆ ಎಲ್ಲ ಮನೆಯೂ ಹೀಗೆ ಆಗೋದು. ಥೂ ಅಂತ ಹೇಳಿ ಚೆನ್ನಾಗಿ ಉಗೀತಿದ್ದಾಳೆ ಭಗೀರಥಿ ಕೂಡ. ತದಾದ ನಂತರ ಶಿವರಾಮೇಗೌಡರು ಸುಭಾಷ್ಗೆ, ನಿನ್ನನ್ನು ನೋಡ್ತಾರೆ ಕತ್ತರಿಸಿ ಹಾಕ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಕಣೋ, ಆದರೆ ಏನು ಮಾಡೋದು, ನನ್ನ ತಮ್ಮ ಗೋವಿಂದನ ಮುಖ ನೋಡಿಕೊಂಡು ಸುಮ್ಮನೆ ಬಿಡ್ತಾ ಇದ್ದೀನಿ ನಿನ್ನನ್ನು ಅಂತ ಹೇಳಿ ಚೆನ್ನಾಗಿ ಬೈತಾನೆ. ಅದಾದ ನಂತರ ಗೋವಿಂದೇಗೌಡರು ಕೂಡ, ಅಯ್ಯೋ ಅಣ್ಣ, ನಾನು ಏನಣ್ಣ ಮಾಡಲಿ, ಇಂಥ ಹೆಂಡತಿ ಮತ್ತು ಮಗನ ಪಡೆಯೋಕ್ಕೆ ನಾನು ಯಾವುದೋ ಜನ್ಮದ ಪಾಪ ಮಾಡಿಬಿಟ್ಟಿದ್ದೀನಿ, ಇಬ್ಬರು ಅಂಥವ್ರೆ ಸಿಕ್ಬಿಟ್ರಲ್ಲಣ್ಣ, ಇಂಥ ಹೆಂಡತಿ ಇಂಥ ಮಗ, ನಾನು ಏನಣ್ಣ ಮಾಡಲಿ, ಕತ್ತರಿಸಿ ಹಾಕಿದ್ರೆ ನೀವು ನಾವು ಒಳ್ಳೇದಣ್ಣ ಅಂತ ಹೇಳಿ ಅವನು ಚೆನ್ನಾಗಿ ಬೈತಿರ್ತಾನೆ. ಆಗ ವಿನಂತಿ ಇದ್ದಳು ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಮಾಮ ಅದು ನನಗೇನು ಮಾಡ್ದೆ ಸುಭಾಷ್ ಅಂತಂದರೆ, ಅವತ್ತು ನನ್ನ ಅತ್ಯಾಚಾರ ಮಾಡೋಕ್ಕೆ ಬಂದ, ಬೇಕಾದರೆ ಅದಕ್ಕೆ ಸಾಕ್ಷಿ ನವ್ಯ ಅವರೇ ಕೇಳಿ ಬೇಕಾದರೆ ಅಂತ ಹೇಳ್ತಾರೆ. ಆಗ ಸುಭಾಷ್ನ ಮದುವೆ ಆಗಕ್ಕೆ ಬಂದಿರೋಂಥ ಹುಡುಗಿ ನವ್ಯ, ಹೌದು ಅದಕ್ಕೆ ಸಾಕ್ಷಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ತಾಯಿ ಇದ್ದವ್ರು, ನವ್ಯ ತಂದೆ ತಾಯಿ ಇದ್ದವರು, ಒಂದೇ ಒಂದು ಕ್ಷಣನೂ ಕೂಡ ನಾವು ಇಲ್ಲಿ ಇರೋದು ಬೇಡ, ಇವನ ಜೊತೆ ನನ್ನ ಮಗಳು ಕೊಟ್ಟು ಮದುವೆ ಮಾಡೋದು ಬೇಡ, ಇಂಥ ಮನೆ ಸಂಬಂಧ ಬೆಳೆಸ್ತಾ ಇದ್ದೀವ, ನಡಿಯಮ್ಮ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಆಗ ನವ್ಯ ಇದ್ದವಳು, ಇಲ್ಲ ಅಪ್ಪ, ಈ ಮದುವೆ ನಿಲ್ಬಾರ್ದು, ನಡಿಬೇಕು ಈ ಮದುವೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂತ ಮನೆಯವರೆಲ್ಲ ಶಾಕ್ ಆಗಿ ಇದೇನು ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಹಾಗೆ ನೋಡ್ತಾ ನಿಂತಿರ್ತಾರೆ. ಮತ್ತಿಲ್ಲಿ ಭಗೀರಥಿಯವರು, ನೀನು ನೋಡು, ನನ್ನ ಮೊಮ್ಮಗಳು ವಿದ್ಯಾ ಈ ಚೆಕ್ನ ನನಗೆ ಕೊಡ್ತೀನಿ ಅಂತ ಹೇಳಿದ್ಲು, ಈ ಚೆಕ್ನ ನಾನು ಮತ್ತೆ ಬೇರೆ ಯಾರಿಗೂ ಕೊಡಲ್ಲ, ಅವಳಿಗೇನೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿಸಿ ಅವಳ ಹೆಸರಿಗೆ ಆ ದುಡ್ಡನ್ನ ನಾನು ಹಾಕಿಸ್ತೀನಿ, ಆ ದುಡ್ಡನ್ನ ಅವಳು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು, ಅದಕ್ಕೆ ಯಾವುದೇ ಒಂದು ಅಡೆಚಣೆ ಏನೂ ಇರಲ್ಲ, ಅವಳಿಗೆ ಇಷ್ಟ ಬಂದಂಗೆ ಯೂಸ್ ಮಾಡ್ಕೊಬೋದು ಅಂತ ಹೇಳ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.